ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ವಾಕ್ಸಮರ ಮತ್ತೆ ತಾರಕಕ್ಕೇರ್ಬಿಟ್ಟಿದೆ. ಬದ್ಧ ವೈರಿಗಳೆಂದೇ ಗುರುತಿಸಿಕೊಂಡಿರುವಂತಹ ನಾಯಕರಿಬ್ಬರ ನಡುವೆ ಇದೀಗ ಬೆಚ್ಚಿಡುವ ವಾರ್ ಶುರುವಾಗಿದೆ. ಒಬ್ರಿಗೊಬ್ರು ಏಟು ಎದುರೇಟು ಕೊಟ್ಟು ಸವಾಲ್ ಮೇಲೆ ಸವಾಲ್ ಹಾಕ್ತಾ ಇದ್ದಾರೆ. ಯಾವ ಟ್ರಸ್ಟ್ ಲಾಪ್ಟಾಯಿಸ್ಕೊಂಡಿದ್ದೀರಿ? ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ. ಇದಕ್ಕೆಲ್ಲ ಡಿ.ಕೆ. ಶಿವಕುಮಾರ್ ಇದರ ಮಗ ಅಲ್ಲ. ಜೋರಾಯ್ತು ಎಚ್.ಡಿ.ಕೆ. ಡಿ.ಕೆ. ನಡುವೆ ಬಿಚ್ಚಿಡೋ ವಾರ್. ಹಿಟ್ ಅಂಡ್ ರನ್, ಬ್ಲಾಕ್ ಮೇಲ್, ನೇರ ಸವಾಲ್. ರಾಜ್ಯದಲ್ಲಿ ಒಕ್ಕಲಿಗ ಲೀಡರ್ಸ್ ಅಂದ್ರೆ ಅದು ಡಿ.ಕೆ. ಶಿವಕುಮಾರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅಂತಾನೆ ಅಂತಾರೆ. ಹಿಂದೊಮ್ಮೆ ಜೋಡೆತ್ತಿನಂತಿದ್ದ ಡಿ.ಕೆ. ಎಚ್.ಡಿ.ಕೆ. ಈಗ ಹಾವು ಮುಂಗಸಿಯಂತೆ ಕಂಡಲ್ಲಿ ಮಾತಿನ ಗಲಾಟೆ ಆಡ್ತಿದ್ದಾರೆ. ಎಚ್.ಡಿ.ಕೆ. ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಕೇಂದ್ರದಿಂದ ಅಭಿವೃದ್ಧಿ ಯೋಜನೆಗಳು ಏನೂ ತರ್ತಿಲ್ಲ ಅಂತ ಡಿ.ಕೆ. ಡಿಚ್ಚಿ ಹೊಡಿತಿದ್ರೆ ನೀವೆಲ್ಲ ವಸೂಲಿ ಮಾಡ್ತಿದ್ದೀರಿ ಅಂತ ಕುಮಾರಸ್ವಾಮಿಯು ಆರೋಪ ಮಾಡ್ತಿದ್ದಾರೆ. ಇದು ಮತ್ತೊಂದು ಹಂತದ ವಾರ್ಗೆ ಎಡೆಮಾಡಿಕೊಟ್ಟಿದೆ. ಡಿಕೆಶಿಗೆ ನನ್ನ ಜೊತೆ ಮಾತಾಡುವ ಯೋಗ್ಯತೆ ಇಟ್ಟುಕೊಂಡಿದ್ದೀರಾ, ಬರೀ ದುಡ್ಡು ಹೊಡೆಯುತ್ತಿದ್ದೀರಿ ಎಂದು ಎಚ್.ಡಿ.ಕೆ. ತಿರುಗೇಟು ನೀಡಿದ್ರು. ಅಲ್ಲದೆ ನನ್ನ ಕೆಲಸ ಕಾರ್ಖಾನೆ ತರೋದಲ್ಲ, ಕಾರ್ಖಾನೆ ತರೋದು ರಾಜ್ಯ ಸರ್ಕಾರದ ಕೆಲಸ. ಹೊಸ ಸ್ಕೀಮ್ಗಳನ್ನ ನಾವು ತಂದು ಹೇಳೋದು ಅಂತಂದ್ರು. ಇದೇ ವೇಳೆ ನೀವು ಎಷ್ಟು ಕಾರ್ಖಾನೆ ತಂದಿದ್ದೀರಿ, ಯಾವ್ಯಾವ ಟ್ರಸ್ಟ್ಗಳನ್ನ ಲಪಟಾಯಿಸಿಕೊಂಡಿದ್ದೀರಿ ಎಂದು ಹೇಳಲ್ಲ ಎಂದು ಹೊಸ ಬಾಂಬ್ ಸಿಡಿಸಿದ್ರು. ನಾನೆಂಗ್ ತರಕಾಗತ್ತೆ? ಇಲ್ಲಿ ಈ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ. ನನ್ನ ಕೆಲಸ ಅಲ್ಲಿ ಡೆಲ್ಲಿಲಿರೋದು ಕಾರ್ಖಾನೆ ನಿರ್ಮಾಣ ತರಕಲ್ಲ, ನನಗೆ ಕೊಟ್ಟಿರೋ ಇಲಾಖೆ. ಕೆಲವು ಸ್ಕೀಮ್ಗಳಿದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ. ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಾಪ್ಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇದೇ ಮಾತಿಗೆ ಖಡಕ್ ಆಗಿ ಟಕ್ಕರ್ ಕೊಟ್ಟ ಶಿವಕುಮಾರ್ ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದಲ್ಲ, ಬಹಿರಂಗ ಚರ್ಚೆಗೆ ಬಂದು ದಾಖಲೆ ಸಮೇತ ಮಾತನಾಡ್ಲಿ ಎಂದು ಸವಾಲ್ ಹಾಕಿದ್ರು. ನನ್ನ ಹುಳುಕು ಏನಿದೆ ಎಲ್ಲವನ್ನೂ ಬಿಚ್ಚಿಡು, ನಿನ್ನದನ್ನು ನಾನು ಬಿಚ್ಚಿಡುವೆ, ಎಲ್ಲ ಜನ ತೀರ್ಮಾನ ಮಾಡ್ತಾರೆ. ನಿಮಗೆ ಶಿವಕುಮಾರ್ ಜೊತೆ ಮಾತನಾಡಲು ಆಗುತ್ತಾ? ಈ ಯೋಗ್ಯತೆ ನೀವು ಉಳಿಸಿಕೊಂಡಿದ್ದೀರಾ ಅಂತ ಟಾಂಗ್ ಕೊಟ್ರು. ಸದನದಲ್ಲಿ ಜೇಬು ತೋರಿಸಿ ಪೆನ್ ಡ್ರೈವ್ ತೆಗೆಯುತ್ತೇನೆ ಎಂದು ಹೇಳಿದಂತೆ ಅಲ್ಲ, ಬಹಿರಂಗ ಚರ್ಚೆಗೆ ಬರಲಿ ಅಂತ ನೇರ ಸವಾಲ್ ಹಾಕಿದ್ರು. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ. ಚರ್ಚೆ, ವಾದ, ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದ್ರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದ್ರೆ, ನಿನ್ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಇಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು, ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗುದಿಲ್ಲ. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ? ನೆನಪಿದ್ಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನ್ ಮಾಡಿದ್ಯಾ ನೀನ್ ಹೇಳೋ, ನಾವು ಹೇಳಿದ್ವಿ. ನಂದೇನ್ ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನ್ ಮಾಡಿದ್ದೀನಿ ತೆಗಿಯೋಣ, ನೀನೇನ್ ಮಾಡಿದ್ಯಾ ಮಾತಾಡೋಣ. ಬಿಚ್ಚಿರಿ, ಯಾರು ಬೇಡ ಅಂತಾರೆ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಿಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಿಲಿ. ಇದಕ್ಕೆಲ್ಲ ಡಿ.ಕೆ. ಶಿವಕುಮಾರ್ ಇದರ ಮಗ ಅಲ್ಲ. ಸದ್ಯ ಇಬ್ಬರ ನಡುವೆ ಕೆಲ ದಿನಗಳ ಕಾಲ ಗಲಾಟೆ ಏನೂ ಇರಲಿಲ್ಲ. ಆದ್ರೀಗ ಮತ್ತೆ ಇಬ್ಬರ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಡಿ.ಕೆ. ಪಂಥವಾನಕ್ಕೆ ಎಚ್.ಡಿ.ಕೆ. ಚರ್ಚೆಗೆ ಬರ್ತಾರಾ ಅನ್ನೋದೇ ಕುತೂಹಲ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.